ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹಳೆ ವಿಡಿಯೋದಲ್ಲಿ ಒಂದು ಕತೆ ಬಗ್ಗೆ ಹೇಳಿದ್ದೆ. ಆ ಕತೆ ಯಾವುದು ಅಂದರೆ ವಿತಂಡವಾದಿ ಅಂತ. ಮತ್ತು ಆಮೇಲೆ ಇವಾಗ ನಾನು ಬೇರೆ ಕತೆ ಓದಿದೆ. ಆ ಕತೆ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ ಕತೆ ಹೆಸರು ಬಂದ್ಬಿಟ್ಟು ಉಪಕಾರಕ್ಕೆ ಪ್ರತಿಫಲ ಅಂತ. ಈ ಕತೆ ಯಾವ ರೀತಿ ಇದೆ ಅಂದರೆ, ಒಂದು ಕಾಡಿರುತ್ತೆ. ಒಂದು ಕಾಡಲ್ಲಿ ತುಂಬ ಪ್ರಾಣಿಗಳಿರ್ತವೆ. ಮತ್ತು ಆಮೇಲೆ ಈ ಒಂದಿನ ಏನಾಗಿರುತ್ತಂದರೆ, ಈ ಹುಲಿ ಸಿಂಹಗಳೆಲ್ಲ ಬೇರೆ ಊರಿಗೆ ಹೊರಟೋಗ್ಬಿಟ್ಟಿರುತ್ತೆ. ಮತ್ತು ಆಮೇಲೆ ಇವೆಲ್ಲ ಹೊರಟೋಗ್ಬಿಟ್ಟಿರುತ್ತಲ್ಲ, ಮತ್ತು ಹಂಗಾಗಿ ಇವುಗಳು ಕಾಟ ಇಲ್ದಲೆ ಎಲ್ಲ ಪ್ರಾಣಿಗಳು ಆರಾಮಾಗಿ ಖುಷಿಯಾಗಿರ್ತದೆ. ಮತ್ತು ಈ ಪ್ರಾಣಿಗಳೆಲ್ಲ ಸೇರಿ ಆನೆನ ರಾಜ ಮಾಡಿರ್ತಾರೆ. ಮತ್ತು ಅದಾದಮೇಲೆ ಎಲ್ಲರೂ ಹಿಂಗೆ ಸುಖವಾಗಿರ್ತಾರೆ. ಒಂದಿನ ಒಂದು ಸ್ವಲ್ಪ ದೂರದಲ್ಲಿ ಒಂದು ಊರು ಇರ್ತದೆ. ಆ ಊರಿನಲ್ಲಿ ಒಂದು ನಾಯಿ ಇರ್ತದೆ. ಆ ನಾಯಿ ಹೆಂಗಂದರೆ, ಯಾರೇ ದುಷ್ಟರು ಕಂಡರು ಮತ್ತು ಆಮೇಲೆ ಯಾರೇ ಕೆಟ್ಟವ್ರು ಕಂಡರು ಅದು ಗುರುತಿಸೋ ಶಕ್ತಿ ಇರ್ತದೆ. ಮತ್ತು ಆಮೇಲೆ ಅದು ಸಡನ್ನಾಗಿ ಗುರ್ತಿಡ್ಬಿಡ್ತದೆ. ಮತ್ತು ಆಮೇಲೆ ಯಾರೇ ಕೆಟ್ಟ ಜನ ಬಂದರೂ ಅದು ಗುರ್ರ ಅಂತತೆ. ಮತ್ತು ಆಮೇಲೆ ಎಲ್ಲರನ್ನೂ ಕಚ್ಚೋಕೆ ಹೋಗ್ತಿರುತ್ತೆ. ಮತ್ತು ಆಮೇಲೆ ಅದ್ರ ಬುದ್ಧಿ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಮತ್ತು ಯಾರು ಒಳ್ಳೆಯವರಾಗಿರ್ತಾರೋ ಅವ್ರು ಸಹವಾಸಕ್ಕೆ ಹೋಗೋದಿಲ್ಲ. ಒಂದಿನ ಏನಾಗ್ಬಿಡುತ್ತೆ, ತುಂಬ ಜನಕ್ಕೆ ಆ ನಾಯಿ ಕಚ್ಚಿಬಿಡುತ್ತೆ. ಮತ್ತು ಆಮೇಲೆ ಆ ನಾಯಿನ ಎಲ್ಲರೂ ಓಡಿಸ್ಕೊಂಬರ್ತಾರೆ ಜನಗಳೆಲ್ಲ. ಅದು ನಾಯಿ ಓಡ್ಬಿಡುತ್ತೆ. ಓಡೋಗಿ ಊರಿಂದ ಆಚೆಗೆ ಹೋಗುತ್ತೆ. ಮತ್ತು ಆಮೇಲೆ ಎಲ್ಲರೂ ಒಂದು ಎಲೆ ಪಡ್ಕೋಬೇಕಲ್ಲ ಅಂತೇಳಿ ಕಾಡತ್ರಕ್ಕೆ ಹೋಗುತ್ತೆ. ಕಾಡೊಳಕ್ಕೆ ಹೋದಾಗ ಅಲ್ಲಿರೋಂಥ ಪ್ರಾಣಿಗಳು ಬಂದುಬಿಟ್ಟು ಈ ನಾಯಿನ ನೋಡಿಬಿಟ್ಟು ಜನಗಳೆಲ್ಲ ಅಟ್ಟಾಡ್ಸ್ಕೊಂಬಂದಿರೋದು ಎಲ್ಲ ಗೊತ್ತಾಗಿ ಇದನ್ನು ಸೇರಿಸ್ಕೊಂಬಕ್ಕೆ, ಕಾಡೊಳಗೆ ಸೇರಿಸ್ಕೊಂಬಕ್ಕೆ ಆನೆನೂ ಒಪ್ಪೋದಿಲ್ಲ. ಈ ಆನೆ ಬಂದ್ಬಿಟ್ಟು ಈ ಕಾಡಿನ ರಾಜ ಆಗಿರುತ್ತಲ್ಲ, ಈ ಆನೆನೂ ಒಪ್ಪಲ್ಲ, ಬೇರೆ ಯಾವ ಪ್ರಾಣಿಗಳು ಒಪ್ಪಲ್ಲ. ಆಮೇಲೆ ಈ ನಾಯಿ ಏನು ಮಾಡುತ್ತಂದರೆ, ಈ ಕಾಡಿಂದ ಹೊರಗೆ ಹೋಗ್ಬಿಟ್ಟು ಒಂದು ಗುಡಿಸ್ಲು ಹಾಕೊಂಡು ವಾಸ ಮಾಡ್ತಾ ಇರುತ್ತೆ. ಅದಾದಮೇಲೆ ಒಂದಿನ ಏನಾಗುತ್ತಂದರೆ, ಬೇರೆ ಊರಿನ ಜನ ಬಂದುಬಿಟ್ಟು ಈ ಕಾಡಲ್ಲಿರೋ ಪ್ರಾಣಿಗಳನ್ನ ತಿನ್ನಬೇಕು ಅಂತ ಅಂದ್ಕೊಂಡಿರ್ತಾರೆ. ಮತ್ತು ಆಮೇಲೆ ಆ ಜನಗಳು ಪ್ರತಿದಿನ ಹೋಗ್ಬಿಟ್ಟು ಒಂದೊಂದು ಪ್ರಾಣಿನ ಸಾಯಿಸಿ ತಿಂತಾ ಇರ್ತಾರೆ. ಇದನ್ನು ನೋಡಿಬಿಡುತ್ತೆ ಈ ನಾಯಿ. ಮತ್ತು ಆಮೇಲೆ ಒಂದಿನ ಏನು ಮಾಡುತ್ತೆ, ಇದೇ ರೀತಿ ಈ ಜನಗಳು ಬಂದು ತಿನ್ನಬೇಕಾದ್ರೆ ಈ ನಾಯಿ ನೋಡಿಬಿಟ್ಟು ಅವ್ರನ್ನೆಲ್ಲ ಕಚ್ಚೋಕೆ ಹೋಗ್ಬಿಡುತ್ತೆ. ಮತ್ತು ಆಮೇಲೆ ಪ್ರಾಣಿಗಳೆಲ್ಲ ನೋಡ್ಬಿಡ್ತದೆ ಇದು ಹಿಂಗಾಗಿದ್ದು. ಮತ್ತು ಆಮೇಲೆ ಆನೆ ಬಂದ್ಬಿಟ್ಟು ಈ ಪ್ರಾಣಿಗಳು ಬಂದ್ಬಿಟ್ಟು ಎಲ್ಲ ಸಾಯಿಸ್ಬಿಡುತ್ತೆ. ಮತ್ತು ಆಮೇಲೆ ಸಾಯಿಸಾದ್ಮೇಲೆ ಇದು ಮಾಡಿರೋ ಉಪಕಾರಕ್ಕೆ ಆನೆ ಏನು ಮಾಡುತ್ತಂದರೆ, ಕಾಡೊಳಕ್ಕೆ ಮತ್ತೆ ಸೇರಿಸ್ಕೊಂಬತ್ತದೆ. ನೀನು ಇಲ್ಲೇ ಇರ್ಬೋದು, ಖುಷಿಯಾಗಿರ್ಬೋದು. ಮತ್ತು ಆಮೇಲೆ ನಿನಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮತ್ತು ಆಮೇಲೆ ಇದು ನಾವು ಆವಾಗ ನಿನ್ನ ಸೇರಿಸ್ಕೊಂಡಿರಲಿಲ್ಲ, ಇವತ್ತಿಂದ ನೀನು ಕಾಡೊಳಗೆ ಇರು, ಮತ್ತು ಆಮೇಲೆ ಇಲ್ಲೇ ಇರು, ನಿಂಗೆ ಯಾವುದೇ ರೀತಿ ಏನೂ ತೊಂದರೆ ಆಗೋಲ್ಲ ಅಂತ ಅಂತದೆ. ಮತ್ತು ಆಮೇಲೆ ಇದಾದಮೇಲೆ ನಾಯಿ ಕಾಡೊಳಗೆ ಸೇರ್ಕೊಂಬತ್ತದೆ. ಮತ್ತು ಆವತ್ತಿಂದ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಆಮೇಲೆ ಈ ಕತೆ ಇಲ್ಲಿಗೆ ಎಂಡ್ ಆಗುತ್ತೆ. ಮತ್ತು ಈ ನೈತಿಕ ಕತೆ ಬಂದುಬಿಟ್ಟು ಉಪಕಾರಕ್ಕೆ ಪ್ರತಿಫಲ. ಅಂದರೆ ಈ ನಾಯಿ ಯಾವ ರೀತಿ ಉಪಕಾರ ಮಾಡುತ್ತೋ ಅದಕ್ಕೆ ಪ್ರತಿಫಲ ತಕ್ಕನಾಗೆ ಸಿಕ್ಕಿತು ಅನ್ನೋದೇ ಇದ್ರ ಅರ್ಥ. ಇವಾಗ ನಾಯಿ ಎಲ್ಪ್ ಮಾಡ್ತಲ್ಲ ಆ ಪ್ರಾಣಿಗಳಿಗೆ, ಅದ್ರ ಪ್ರತಿಫಲವಾಗಿ ಆ ನಾಯಿನ ವಾಪಸ್ಸು ಕಾಡೊಳಗೆ ಸೇರಿಸ್ಕೊಂಡ್ರು. ಈಗ ಏನಾರು ಅದು ಉಪಕಾರ ಮಾಡಲಿಲ್ಲ ಅಂದಿದ್ರೆ ಆ ನಾಯಿನ ಕಾಡೊಳಗೆ ಬಿಟ್ಕೊಂತಿರ್ಲಿಲ್ಲ. ಹಂಗಾಗಿ ಉಪಕಾರಕ್ಕೆ ಪ್ರತಿಫಲ ಅಂತ ಈ ಕತೆಗೆ ಇಟ್ಕೊಂಡಿದ್ದಾರೆ. ಹಂಗಾಗಿ ಈ ಕತೆ ಬಗ್ಗೆ ನಾನು ಹೇಳ್ಬೇಕಂತ ಅಂದ್ಕೊಂಡೆ. ಹಂಗಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ಈ ಕತೆನ ಹೇಳಿದ್ದೀನಿ. ನಿಮಗೂ ಈ ಕತೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಆಮೇಲೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತು ಆಮೇಲೆ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.